ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ದಾಖಲೆ 18ನೇ ಬಜೆಟನ್ನು ಇಂದು ವಿಧಾನಸಭೆಯಲ್ಲಿ ಮಂಡಿಸಿ ತಮ್ಮ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿಯನ್ನು ತೋರಿಸಿದ್ದಾರೆ ಅಂತ ಹೇಳುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಅವರ ಸಾಮಾಜಿಕ ಕಳಕಳಿಯಲ್ಲಿ ಬಹುಮುಖ್ಯವಾದಂತಹ ನಾವು ಗಮನಿಸಿದಂಥ ವಿಷಯ ಏನಂದರೆ ಮಕ್ಕಳ ಶೈಕ್ಷಣಿಕ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ತೋರ್ಪಡಿಸಿದ ಬದ್ಧತೆ. ಸುಮಾರು 4,000 ಕೋಟಿ ರೂಪಾಯಿ ಶೈಕ್ಷಣಿಕ ವಲಯಕ್ಕೆ ಮೀಸಲಿಟ್ಟಿದ್ದು ದಾಖಲೆ ಮೊತ್ತ ಅಂತ ಹೇಳ್ಬೋದು. ಮಕ್ಕಳ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದರೆ ದೇಶ ಮುನ್ನಡೆಯಲು ಸಾಧ್ಯ ಅಂತ ಅವರ ಕಳಕಳಿ ಭಾಳ ಮೆಚ್ಚುವಂಥದ್ದು. ಜೊತೆಗೆ ಸಾಮಾಜಿಕ ಜಾಲತಾಣ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಮಿತಿಯನ್ನು ಅವರಿಗೆ ಏರುತ್ತಿರುವುದು ಬಹಳ ಸ್ವಾಗತಾರ್ಹ. ಇದರ ಜೊತೆಗೆ ಅವರು ನಾ ಕಂಡಂತೆ ಅವರ ಬದ್ಧತೆ ಉದ್ಯೋಗ ಸೃಷ್ಟಿಗೆ ಬಹಳ ಆದ್ಯತೆ ನೀಡಿದ್ದಾರೆ. ಸುಮಾರು 56,000ಕ್ಕಿಂತ ಅಧಿಕ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯನ್ನು ಜಾರಿಗೊಳಿಸಲು ಮುಂದಾಗಿರುವುದು ಬಹಳ ಸ್ತುತ್ಯವೇ ಸ್ವಾಗತಾರ್ಹ. ಜೊತೆಗೆ ಖಾಸಗಿಯಾಗಿ ಉದ್ಯೋಗ ಉದ್ಯೋಗವನ್ನು ಸೃಷ್ಟಿಸಲು ಅವರು ತೆಗೆದುಕೊಂಡಂತಹ ನಿರ್ಣಯ, ಅದರಲ್ಲಿ ನಾ ಕಂಡಂತೆ ಬಹಳ ಮುಖ್ಯವಾದಂತೆ ಹಿಂದುಳಿದ ಪ್ರದೇಶಗಳಿಗೆ ಕೊಟ್ಟಂಥ ಉದ್ಯೋಗ ಸೃಷ್ಟಿಗೆ ಆದ್ಯತೆ. ಅತಿ ಹಿಂದುಳಿದ ಪ್ರದೇಶಕ್ಕೆ ಹೆಚ್ಚುವರಿ 5% ಪ್ರೋತ್ಸಾಹಧನ, ಹಿಂದುಳಿದ ಪ್ರದೇಶಕ್ಕೆ ಹೆಚ್ಚುವರಿ 3% ಪ್ರೋತ್ಸಾಹಧನ ಕೊಟ್ಟಿರುವುದು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ಕ್ರಾಂತಿ ಉಂಟು ಮಾಡುವುದರಲ್ಲಿ ಸಂದೇಹವಿಲ್ಲ. ಏಕೆಂದರೆ ಇಲ್ಲಿಯವರೆಗೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಔದ್ಯೋಗಿಕವಾಗಿ ಹಿಂದುಳಿದಿದೆ ಅಂತ ನಮಗೆ ಅನಿಸಿಕೆ ಇತ್ತು. ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಹಳ ಅಭಿನಂದನೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ. ಜೊತೆಗೆ ಬೆಳಗಾವದಲ್ಲಿ ಅವರು ಉದ್ದೇಶಿತ 1,000 ಎಕರೆಯಲ್ಲಿ ಕೈಗಾರಿಕಾ ಪಾರ್ಕ್ ನಿರ್ಮಿಸಲು ಯೋಜನೆ ಬಹಳ ನಮ್ಮ ಭಾಗದ ಕೈಗಾರಿಕೆ ಪ್ರೋತ್ಸಾಹಕ್ಕೆ ಭಾಳ ಮುತುವರ್ಜಿ ಬೆಳವಣಿಗೆ ಸಹಕಾರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಸಣ್ಣ ವ್ಯಾಪಾರಸ್ಥರಿಗೆ ವೃತ್ತಿ ತೆರಿಗೆಯಿಂದ ವಿನಾಯಿತಿ ಕೊಡಲಿಕ್ಕೆ ನಾವು ಅನೇಕ ಸತಿ ಮನವಿ ಮಾಡಿಕೊಂಡಿದ್ದೀವಿ. ಮುಂಚೆ GST ಲಿಮಿಟ್ಗಿಂತ ಕೆಳಗಿದ್ದಂಥ ವ್ಯಾಪಾರಸ್ಥರಿಗೆ ವೃತ್ತಿ ತೆರಿಗೆ ಇದ್ದಿಲ್ಲ. ಕೆಲವೇ ವರ್ಷಗಳ ಹಿಂದೆ ಎಲ್ಲ GST ನೋಂದಾಯಿತ ವ್ಯಾಪಾರಸ್ಥರಿಗೆ ವೃತ್ತಿ ತೆರಿಗೆ ತುಂಬುವುದು ಕಡ್ಡಾಯ ಮಾಡಿ ಕಂಪ್ಲೈಯನ್ಸ್ ಕೂಡ ಅದನ್ನು ಕಠಿಣಗೊಳಿಸಿದರು. ಈ ಬಜೆಟ್ನಲ್ಲಿ ನಮ್ಮ ಸಿದ್ದರಾಮಯ್ಯನವರು ಆ ಬಜೆಟ್ಗೆ ವೃತ್ತಿ ತೆರಿಗೆಗೆ ವಿನಾಯಿತಿ ಕೊಟ್ಟಿರೋದು ಸ್ವಾಗತ ಅಂತ ಹೇಳ್ಕೊಳ್ತಾ, ಬಟ್ ಸಣ್ಣ ವ್ಯಾಪಾರಸ್ಥರಿಗೆ ಇದರಿಂದ ವಿನಾಯಿತಿ ಘೋಷಿಸಿದ್ರು ಸ್ವಲ್ಪ ಹಿನ್ನಡೆ ಅಂದ್ಕೊಂಡ್ರು ಕೂಡ ಒಟ್ಟಿನಲ್ಲಿ ಒಂದು ಒಳ್ಳೆಯ ಬಜೆಟ್ ಅಂತ ಹೇಳ್ಬೋದು. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ರಾಜ್ಯ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.